ಹಾಯ್, ವೆಲ್ಕಮ್ ಬ್ಯಾಕ್ ಟು CH ಯೂಟ್ಯೂಬ್ ಚಾನಲ್. ಈ ತಮಿಳ್ ನೋಡಿ ತುಂಬಾ ಶಾಕ್ ಆಯ್ತಲ್ಲ. ನನಗೂ ಅಷ್ಟೇ ಶಾಕ್ ಆಯ್ತು ಈ ಟೀಸರ್ ನೋಡಿ. ಈ ಟೀಸರ್ ನಾನಿ ಅವರ ಬರ್ತ್ಡೇಗೋಸ್ಕರ ರಿಲೀಸ್ ಆಗಿರುವಂತ ದ ಪ್ಯಾರಡೈಸ್ ಮೂವಿ ಟೀಸರ್. ಟೀಸರ್ ಬಗ್ಗೆ ನನ್ಗೆ ಏನ್ ಅನಿಸ್ತು, ನಿಮ್ಗೆಲ್ಲ ಹೇಗ್ ಅನ್ಸಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಮ್ಗೆಲ್ಲ ಗೊತ್ತಿರೋ ಹಂಗೆ ನಾನಿ ಅಂದ್ರೆ ನಮ್ಮ ತೆಲುಗು ನಟ. ನಾನಿ ಅಂದ್ರೆ ಒಬ್ಬ ಚಾಕ್ಲೇಟ್ ಬಾಯ್ ತರ ಇದ್ದ, ಒಂದೊಳ್ಳೆ ಹೀರೋ ಇಮೇಜ್ ಇಟ್ಕೊಂಡು ಪ್ಯೂರ್ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ರು. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಪಿಲ್ಲಾ ಜಮೀನ್ದಾರ್ ಆಗಿರ್ಬೋದು, ಭೀಮಲಿ ಕಬಡ್ಡಿ ಆಗಿರ್ಬೋದು, ಮೇನ್ ಲೋಕಲ್ ಸಿನಿಮಾ ಆಗಿರ್ಬೋದು, ಇವೆಲ್ಲ ಸಿನಿಮಾಗಳು ನೋಡ್ತಾ ಇದ್ರೆ ನಾನಿ ಸೂಪರ್ ಅಂತ ಅನಿಸ್ತಾ ಇತ್ತು. ಆಮೇಲೆ ಇತ್ತೀಚೆಗೆ ಬಂದಂತ ಹಾಯ್ ನನ್ನ ಮತ್ತೆ ಅಂಟೆ ಸುಂದರನಿಕೆ, ಇವೆಲ್ಲ ಸಿನಿಮಾಗಳಲ್ಲಿ ಕೂಡ ನಾನಿ ಒಬ್ಬ ಎಕ್ಸ್ಟ್ರೀಮ್ ಆಕ್ಟರ್ ಅಂತ ತಗೊಂಡು ನ್ಯಾಚುರಲ್ ಸ್ಟಾರ್ ಆದಂತ ಹೀರೋ ನಮ್ಮ ನಾನಿಯವರು. ಬಟ್ ಇವರು ಈ ರೀತಿಯ ಸಿನಿಮಾಗಳು ಅಲ್ಲದೆ ನಾನು ಇನ್ನೂ ಸಿನಿಮಾಗಳನ್ನ ಮಾಡಬಲ್ಲೆ, ಇನ್ನೂ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಮಾಡಬಲ್ಲೆ ಅಂತ ತೋರಿಸ್ಕೊಟ್ರು ಈ ಪ್ಯಾಂಡಮಿಕ್ ಆದ್ಮೇಲೆ. ಸೊ ಅದಾದ್ಮೇಲೆ ಬಂದಂತಹ ದಸರಾ ಸಿನಿಮಾ ಆಗಿರ್ಬೋದು, ಈಗ ರಿಲೀಸಿಗೆ ರೆಡಿ ಆಗ್ತಾ ಇರುವಂತ ಹಿಟ್ 3 ಆಗಿರ್ಬೋದು, ಮತ್ತೆ ಮುಂದೆ ಬರ್ತಾ ಇರೋ ಅಂದ್ರೆ ಈ ಪ್ಯಾರಡೈಸ್ ಸಿನಿಮಾ ಆಗಿರ್ಬೋದು, ಇವೆಲ್ಲ ಕೂಡ ಒಂದ್ರಿಂದ ಒಂದು ಸಿನಿಮಾಗೂ ಲೆವೆಲ್ ಬೇರೆನೆ ಹೋಗ್ತಾ ಇದೆ. ನಾನಿ ಒಬ್ಬ ಚಾಕ್ಲೇಟ್ ಬಾಯ್ ಇಂದ ರಗಡ್ ಹೀರೋ ಆಗಿ ಬದಲಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಈಗ ಬಂದಿರುವಂತದ ಪ್ಯಾರಡೈಸ್ ಮೂವಿಯ ಟೀಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಏನ್ ಗುರು ಟೀಸರ್ ಮಾಡಿದ್ದಾರೆ. ಅದ್ರಲ್ಲಿ ಬಳಸಿರುವಂತ ಲ್ಯಾಂಗ್ವೇಜ್ ನನಗೆ ತುಂಬಾ ಡಿಫ್ರೆನ್ಸ್ ಅನಿಸ್ತು. ಎಲ್ಲಾ ಸಿನಿಮಾಗಳಲ್ಲೂ ಬೀಪ್ ಸೌಂಡ್ ಆಗ್ತಾರೆ, ಈ ಸಿನಿಮಾದಲ್ಲಿ ಬೀಪ್ ಸೌಂಡೇ ಇಲ್ಲ. ಮುಂಚೆನೆ ಹೇಳ್ಬಿಟ್ಟಿದ್ದಾರೆ ಟೈಟ್ ಅನೌನ್ಸ್ಮೆಂಟ್ ಅಲ್ಲೇನೆ, ಇದ್ರಲ್ಲಿ ಬರುವಂತ ಲ್ಯಾಂಗ್ವೇಜ್ ಬೇರೆ ಎಲ್ಲೂ ಯೂಸ್ ಮಾಡಿರಲ್ಲ, ಆ ರೀತಿಯ ರಾ ಲ್ಯಾಂಗ್ವೇಜ್ ನ ಯೂಸ್ ಮಾಡಿರ್ತೀವಿ ಅಂತ. ಸೊ ಈ ಸಿನಿಮಾಗೆ ಸರ್ಟಿಫಿಕೇಟ್, ಯಾವ ಸರ್ಟಿಫಿಕೇಟ್ ಎ ಸರ್ಟಿಫಿಕೇಟ್ ಏನಾದ್ರು ಕೊಡ್ತಾರ ಏನೋ ಗೊತ್ತಿಲ್ಲ. ಬಟ್ ಸಿನಿಮಾದಲ್ಲಿ ಯೂಸ್ ಮಾಡ್ತಾ ಇರೋಂಥ ಲ್ಯಾಂಗ್ವೇಜ್ ಅದು ಕನ್ನಡದೇ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಪ್ಯೂರ್ ರಾ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲಿ ನಾನಿ ಅವರ ಲುಕ್ ಬಗ್ಗೆ ಮಾತಾಡ್ಲೇಬೇಕು. ನಾವೆಲ್ಲ ಮುಂಚೆ ನೋಡಿದ್ ನಾನಿನೇ ಬೇರೆ, ಈ ಪ್ಯಾರಡೈಸ್ ಸಿನಿಮಾದಲ್ಲಿ ಬರ್ತಾ ಇರೋ ನಾನಿನೇ ಬೇರೆ. ಅಫ್ಕೋರ್ಸ್ ನಾನಿಯ ಡಿಫ್ರೆಂಟ್ ಅಂದ್ರೆ ಯಾವ ಮಟ್ಟಕ್ಕೆ ಅಂದ್ರೆ ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಮತ್ತೆ ಮೂಗಿಗೆ ಚುಚ್ಚಿರುವಂತ ತಂತಿ ಆಗಿರ್ಬೋದು, ಕಂಪ್ಲೀಟ್ಲಿ ಇದು ನಾನಿನ ಅನ್ನೋ ಲೆವೆಲ್ಗೆ ಕಾಣಿಸ್ತಾ ಇದ್ದಾರೆ. ಸಿನಿಮಾಯಿಂದ ಸಿನಿಮಾಗೆ ನಾನಿ ಅವರ ಡೆವಲಪ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ತುಂಬಾ ದೊಡ್ಡ ಮಟ್ಟದಲ್ಲೇ ಹೋಗ್ತಾ ಇದೆ ಅನಿಸ್ಬೋದು. ನನಗಂತೂ ನಾನಿ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅವ್ರ ಸಿನಿಮಾಗಳು ಆ ರೀತಿ ಬರ್ತಾ ಇದ್ದವು. ಒಬ್ರು ನ್ಯಾಚುರಲ್ ಆಗಿ ಆ ರೀತಿ ಆಕ್ಟ್ ಮಾಡೋದ್ರಿಂದ ಹಿಡಿದು ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ನಾನಿ ಅವರು. ಸೊ ನಾನಿ ಅವರ ಈ ಪ್ಯಾರಡೈಸ್ ಸಿನಿಮಾ ನನಗಂತೂ ತುಂಬಾ ಕುತೂಹಲ ಮೂಡಿಸಿದೆ. ಈಗ ಆಲ್ರೆಡಿ ಆ ಸಿನಿಮಾದಲ್ಲೇ ಅನೌನ್ಸ್ ಕೂಡ ಮಾಡ್ಬಿಟ್ಟಿದ್ದಾರೆ. 2026 26ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಈ ಸಿನಿಮಾನ ರಿಲೀಸ್ ಮಾಡ್ತೀವಿ, ಅಂದ್ರೆ ಇಲ್ಲಿಂದ 1 ವರ್ಷ ಮುಂದಕ್ಕೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಸೊ ಸಿನಿಮಾದಲ್ಲಿ ಆ ಕಾಗೆ ಸ್ಟೋರಿ ಆಗಿರ್ಬೋದು, ಆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಮತ್ತೆ ಅಲ್ಲೊಂದು ಜಾತಿಯ ಬಗ್ಗೆ ಹೇಳ್ತಾ ಇದಾರೆ. ಅಂದ್ರೆ ಇದೊಂದು ಪಂಗಡದ ಬಗ್ಗೆ. ಬಟ್ ನಾನ್ ಅನ್ಕೊಂಡೆ ಫಸ್ಟ್ ಈ ನಾನಿ ಲುಕ್ ನೋಡಿದ ತಕ್ಷಣ ಓಕೆ ಇದೊಂದು ಕಂಗುವ ರೀತಿನೋ ಅಥವಾ ದೇವರ ರೀತಿನೋ ಯಾವ್ದೋ ಹಳೆ ಕಾಲದ ಸಿನಿಮಾನ ತಗೊಂಬಂದು ತೋರಿಸ್ತಾ ಇದಾರೆ ಅಂತ ಅನ್ಕೊಂಡೆ. ಬಟ್ ಟೀಸರ್ ಅಲ್ಲಿ ಬಂದಂತ ಆ ಶೂ ನೋಡಿದ್ರೆ ಈ ರೀತಿ ಶೂಗಳನ್ನ ಆ ಟೈಮಲ್ಲಿ ಯೂಸ್ ಮಾಡಕ್ ಆಗಲ್ವಲ್ಲ. ಸೊ ಇದು ಯಾವ ರೀತಿಯ ಕಥೆ ಆಗಿರುತ್ತೆ, ಫ್ಯೂಚರ್ ಅದ ಅಥವಾ ನಮ್ಮಲ್ಲೇ ಇದ್ದು ನಮಗೆ ಕಾಣದೇ ಇರುವಂತ ಒಂದು ಪಂಗಡಗಳ ಕಥೆನ ಇದು ಅಂತ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಒಂದ್ ರೀತಿಯ ಕಾಡ್ ಮನುಷ್ಯರ ರೀತಿ. ಸೊ ನಾನಿ ಇದ್ರಲ್ಲಿ ಯಾವ ರೀತಿ ಕಾಣಿಸ್ತಾ ಇದಾರೆ ಅಂತ ನೀವ್ ಒಂದ್ಸಲಿ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಹೇಗೆ ಅನ್ನಿಸ್ತು ನಾನಿಯ ಈ ಲುಕ್ ಅಂತ. ನನ್ಗನ್ಸೋ ಪ್ರಕಾರ ಈ ಸಿನಿಮಾ ಕೇವಲ ಇದೊಂದೇ ಲುಕ್ ಅಲ್ಲೇ ಪೂರ್ತಿ ಸಿನಿಮಾ ಇರುತ್ತಾ ಅನ್ನೋದು ಡೌಟ್. ಕಾದ್ ನೋಡ್ಬೇಕು. ಸಿನಿಮಾ 2026ಕ್ಕೆ ರಿಲೀಸ್ ಆಗುತ್ತೆ, ಅಥವಾ ಅದಕ್ಕೂ ಮುಂಚೆ ಬರುವಂತ ಯಾವ್ದಾದ್ರು ಟೀಸರ್ ಅಥವಾ ಟ್ರೈಲರ್ ಅಲ್ಲಿ ನಾನಿಯ ಇನ್ನೊಂದು ಲುಕ್ ಕಾಣುತ್ತೇನೋ ಅಂತ ಕಾದ್ ನೋಡೋಣ. ಮತ್ತೆ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಆಗಿರ್ಬೋದು ಸಖತ್ತಾಗಿ ಬಂದಿದೆ. ಅನಿರುದ್ಧ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತೆ ಸಿನಿಮಾಟೋಗ್ರಫಿ, ಅದ್ರಲ್ಲಿ ತೋರಿಸಿರುವಂತ ನಾನಿ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಕೂಡ ಸೂಪರ್ ಆಗಿ ಬಂದಿದೆ. ಸೊ ನನಗಂತೂ ಓವರ್ ಆಲ್ ಟೀಸರ್ ಇಷ್ಟ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ಆಕ್ವರ್ಡ್ ಫೀಲ್ ಕೊಡ್ಬೋದೇನೋ ಸಿನಿಮಾ ಪೂರ್ತಿ ಇದೇ ರೀತಿ ಇದ್ರೆ. ಕಾದ್ ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.